ಸಮಸ್ತ ವೀಕ್ಷಕ ಬಂಧುಗಳಿಗೂ ಹಾಗೂ ಎಲ್ಲ ನನ್ನ ಸಿಬ್ಬಂದಿ ವರ್ಗಕ್ಕೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈ ವರ್ಷದ ಚಂದ್ರಗ್ರಹಣ, ಕಡೆಯ ಚಂದ್ರಗ್ರಹಣ, ಕಷ್ಟ ಬಂದಂತಹ ಅವರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವರ ಏನೋ ಒಂದು ಬಾಧೆಯಲ್ಲಿದ್ದಾರೆ, ಏನೋ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಿಂದ ಅವ್ರನ್ನ ಹೊರ ತರಬೇಕು ಅಥವಾ ಹೊರಗಡೆ ಬರಬೇಕು ಎಂಬತಕ್ಕಂಥದ್ದು ಅಷ್ಟೇ ಚಿಂತನೆ ಇರುತ್ತೆ. ಹಾಗೆ ಚಂದ್ರನಿಗೆ ಸಂಭವಿಸುವಂತ ರಾಹುಗ್ರಸ್ತ ಚಂದ್ರಗ್ರಹಣ, ಅದರಿಂದ ಯಾವುದೇ ಗ್ರಹಣ ಪ್ರಕ್ರಿಯೆಗಳಲ್ಲಿ ಗ್ರಹಣಕ್ಕೆ ತನ್ನದೇ ಆದಂತಹ ಬೆಳಕಿರುವುದಿಲ್ಲ. ಇಲ್ಲಿ ಚಂದ್ರ ತೇಜೋಮಯವಾಗಿರ್ತಕ್ಕಂಥವನು, ಜೊತೆಗೆ ಮಾತೃಕಾರಕನು, ಜಲಕಾರಕನು, ವಿಶೇಷವಾಗಿರ್ತಕ್ಕಂತಹ ಭವಿಷ್ಯವನ್ನ ನಿರ್ಣಯಿಸಬೇಕಾದ್ರೆ ಚಂದ್ರನಿಂದ ಮಾತ್ರಲೇ ಸಾಧ್ಯ. ಹಾಗಿರ್ಬೇಕಾದ್ರೆ ಚಂದ್ರ ಅನುಗ್ರಹ ಇರ್ತಕ್ಕಂಥ ಕಾಲ, ಚಂದ್ರನಿಗೆ ಬಡಿಯುವಂತಹ ಈ ಗ್ರಹಣ ಪ್ರಕ್ರಿಯೆ ಚಂದ್ರನಿಗೆ ಹೇಗೆ ದೋಷ ಉಂಟಾಗುತ್ತೋ, ಚಂದ್ರ ಹೇಗೆ ಕತ್ತಲಾಗ್ತಾನೋ, ಚಂದ್ರ ಹೇಗೆ ತನ್ನಲ್ಲಿರ್ತಕ್ಕಂಥ ನೋವು ನೋಡ್ತಾನೋ, ಹಾಗೆ ಚಂದ್ರನ ಆನುವಂಶಿಕವಾಗಿ ಅಂದ್ರೆ ಯಾರ್ಯಾರು ನಾಳೆ ರಾಶಿಫಲದಲ್ಲಿ ಚಂದ್ರನಿಗೆ ವಿಶೇಷವಾದಂತಹ ಸ್ಥಾನದಲ್ಲಿ ಆ ರಾಶಿ ಮೇಲೆ ಭವಿಷ್ಯ ಇರುತ್ತೋ ಅವರು ಈ ಕಷ್ಟದಲ್ಲಿರ್ತಾರೆ. ಗ್ರಹಣ, ಸೂರ್ಯಗ್ರಹಣ ಆಗ್ಲಿ, ಚಂದ್ರಗ್ರಹಣ ಆಗ್ಲಿ, ಯಾವುದೇ ಗ್ರಹಣ ಆದ್ರೂ ಗ್ರಹಣ ಅಂತ ಆದಾಗ ಅದು ಸಮಸ್ಯೆರೇ, ಅದು ಲಾಭ ಆಗ್ತಕ್ಕಂಥದ್ದಲ್ಲ. ಆದರೆ ಅದರಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋದ್ರಿಂದ ಒಂದಷ್ಟು ಹೆಚ್ಚಿನ ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಇಲ್ಲಿ ರಾಹು ಕೇತುಗಳು ಯಾವತ್ತೂ ಒಬ್ಬರ ಪಕ್ಕದಲ್ಲಿ ಒಬ್ಬರು ಬಂದು ನಿಲ್ಲೋದಿಲ್ಲ, ಅವ್ರು ಯಾವತ್ತೂ ಮೂಲೆ ಮೂಲೆಗಳಲ್ಲೇ ನಿಲ್ಲುವಂತಹವ್ರು. ಜೊತೆಗೆ ನಾಳಿನ ಗ್ರಹಣ ಇದು ನಮ್ಮ ಭಾರತಕ್ಕೆ ಕಾಣುವುದಿಲ್ಲ. ಇಲ್ಲಿ ಒಂದು ವಿಶೇಷತೆ ಸ್ಪಷ್ಟವಾಗಿ ಹೇಳ್ತಿರ್ತಕ್ಕಂಥ ಮಾತು, ನಾಳಿನ ಗ್ರಹಣ ಭಾರತಕ್ಕೆ ಕಾಣುವುದಿಲ್ಲ, ಆದರೆ ಗ್ರಹಣ ಇದೆ, ಇದು ಸತ್ಯ. ಗ್ರಹಣ ಇರೋದ್ರಿಂದಲೇ ಗ್ರಹಣದ ಒಂದಷ್ಟು ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಯಶಸ್ಸಿಗೆ ದಾರಿಯಾಗುತ್ತೆ ವಿನಃ ಅದು ತೊಂದರೆ ಆಗ್ತಕ್ಕಂಥದ್ದಲ್ಲ. ಯಾವುದೇ ದೇವತಾರಾಧನೆಗಳನ್ನ, ದೇವರ ಪೂಜೆಯನ್ನ ಯಾರು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳನ್ನ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ನಾಳಿನ ಚಂದ್ರಗ್ರಹಣ ಕಾಲದಲ್ಲಿ ಶಿವನ ಆರಾಧನೆ, ಜೊತೆಗೆ ಯಾರು ಅವರವರ ಹಿಂದೆ ಗುರುಗಳು ಅಥವಾ ಅವರ ಯಾರು ಹಿರಿಯರು ಒಂದು ಉಪದೇಶ ಕೊಟ್ಟಿರ್ತಾರಲ್ಲ, ಅಂತಹ ಉಪದೇಶದ ಮಂತ್ರಗಳನ್ನ ಗ್ರಹಣ ಕಾಲದಲ್ಲಿ ಜಪಿಸೋದ್ರಿಂದ ಮತ್ತಷ್ಟು ವೇಗವಾಗಿ ಅವರ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಚಂದ್ರ ಒಬ್ಬನೇ, ಸೂರ್ಯ ಚಂದ್ರರು ಒಬ್ಬೊಬ್ಬರೇ. ಆ ಸೂರ್ಯ ಚಂದ್ರ ಒಬ್ಬೊಬ್ಬರೇ ಇದ್ದಾಗ ಆಗ ಸಂಭವಿಸುವಂತ ಗ್ರಹಣ ಇದು ನಮ್ಮ ಸಂಬಂಧ ಇಲ್ಲ, ಚಂದ್ರನಿಗೆ ಉಂಟಾಗುವಂತಹ ದೋಷಗಳು ನಮಗಿಲ್ಲ, ಅಥವಾ ಇದರಿಂದ ಗ್ರಹಣ ದೋಷ ನಮಗೇನು ಬರೋದಿಲ್ಲ ಅಂದ್ರೆ ಅದು ಹೇಗಾಗತ್ತೆ? ಒಂದು ಚಿಂತನೆ ಮಾಡಿ ನೋಡಿ. ಚಂದ್ರ, ಸೂರ್ಯ ಇದು ನಮ್ಮ ದೇಶಕ್ಕೆ ಬೇರೆ ಇದ್ದು ಹೊರದೇಶಕ್ಕೆ ಬೇರೆ ಇದ್ದಿದ್ರೆ ಆಗ ಅದರ ಬಗ್ಗೆ ಒಂದು ಚಿಂತನೆ ಇರ್ತಿತ್ತು. ಹೊರದೇಶಲ್ಲೋದ್ರೂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ಎನ್ನವಹ. ಭಾರತದಲ್ಲಿದ್ರೂ ಒಬ್ಬನೇ ಚಂದ್ರ, ಅಮೆರಿಕಾಲಿದ್ರೂ ಒಬ್ಬನೇ ಚಂದ್ರ. ಆ ಚಂದ್ರನಿಗೆ ನಮ್ಮ ಭಾರತಕ್ಕೆ ಇದು ಕಾಣದಿರ ಇರ್ತಕ್ಕಂಥದ್ರಿಂದ ಗ್ರಹಣದ ಆಚರಣೆಗಳು ಕೆಲವು ನಿಲ್ಲಿಸಿರಬಹುದು, ಅಂದ್ರೆ ಇಲ್ದಿರ ಇರಬಹುದು. ಆದ್ರೂ ಗ್ರಹಣ ದೋಷ ಎಂಬತಕ್ಕಂಥದ್ದಿದೆ, ಅದರಿಂದ ಉಂಟಾಗುವಂತಹ ದೋಷಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಅದಕ್ಕೆ ಪರಿಹಾರ ಬೇಕಾಗಿದೆ. ಚಂದ್ರ ಮನಸ್ಕಾರಕ, ಮಾತೃಕಾರಕ, ಜಲಕಾರಕ. ಕ್ಷಣ ಕ್ಷಣಕ್ಕೂ ಸಹಿತ ನಮ್ಮಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ಭವಿಷ್ಯದಲ್ಲಿ ಸರಿಯಾದ ರೀತಿ ನಾವು ನಿಖರವಾದಂತಹ ಭವಿಷ್ಯತ್ತನ್ನು ಹೇಳಬೇಕಾದ್ರೂ ಚಂದ್ರನಿಂದಲೇ ಸಾಧ್ಯ. ಹೀಗಿರಬೇಕಾದ್ರೆ ಚಂದ್ರ ನಾಳೆ ದಿವಸ ಸಂಭವಿಸುವಂತಹ ಚಂದ್ರಗ್ರಹಣ, ಗ್ರಹಣ ಕಾಲ, ಗ್ರಹಣಕ್ಕೂ ಮುನ್ನ, ಗ್ರಹಣ ಬಿಟ್ಟಾದ ನಂತರ, ಗ್ರಹಣ ಮಧ್ಯಕಾಲ, ಈ ಸಮಯದಲ್ಲಿ ಉಂಟಾಗುವಂತಹ ಒಂದಷ್ಟು ದೋಷಗಳಿಗೆ ಈ ಒಂದು ಪ್ರಕೃತಿಯ ವಿಸ್ಮಯವೂ ಸಾಕಷ್ಟು ಬದಲಾವಣೆಗಳಿರುತ್ತೆ. ಹಾಗೆ ಪ್ರಕೃತಿಯ ಅವಘಡಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಇರ್ತಕ್ಕಂಥದ್ದು ಕೋಟ್ಯಾಂತರ ಜನ ಇದ್ರು 27 ನಕ್ಷತ್ರ 12 ರಾಶಿಗಳಲ್ಲೇ ಇದ್ದೀವಿ. ಆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಸಂಬಂಧಪಟ್ಟಂತ ರೀತಿಯಲ್ಲಿ ಒಂದೊಂದು ತರಹ ದೋಷಗಳಿರಬಹುದು. ಅದಕ್ಕಾಗಿ ಸಾಧ್ಯವಾದಷ್ಟು ತಿಳಿದಿರತಕ್ಕಂಥವ್ರು ನಾಳೆ ಸಾಮೂಹಿಕವಾದಂತಹ ಒಂದಷ್ಟು ಪ್ರಾರ್ಥನೆಗಳನ್ನ ಬಹಳ ವಿಶೇಷವಾಗಿ ಮಾಡ್ತಾರೆ. ಗ್ರಹಣ ಬಿಟ್ಟಾದ ಮೇಲೂ ಸಹಿತ ಅನುಷ್ಠಾನವನ್ನು ಮಾಡುವಂತಹದ್ದು ಪ್ರತಿಯೊಂದು ಸಂಸ್ಥಾನಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಇದು ನಾಳೆ ಬಹಳಷ್ಟು ಚೆನ್ನಾಗಿದೆ. ಒಂದಷ್ಟು ಜನ ಹೇಳ್ತಾರೆ ಗ್ರಹಣ ಪ್ರಕ್ರಿಯೆ ಎಂಬತಕ್ಕಂಥದ್ದು ನಭೋಮಂಡಲದಲ್ಲಿರ್ತಕ್ಕಂಥ ಒಂದು ಕೌತುಕ ಅಂತ. ಸತ್ಯ, ಕೌತುಕವೇ. ಯಾಕೆಂದ್ರೆ ವಿಜ್ಞಾನಿಗಳ ನುಡಿಮುತ್ತು ಅದು. ಯಾಕೆಂದ್ರೆ ವಿಜ್ಞಾನಿಗಳಿಗೂ ಪೂರ್ವದಲ್ಲಿ ಜ್ಯೋತಿಷ್ಯ ಎಂಬತಕ್ಕಂಥ ಮಹರ್ಷಿಗಳು ಜ್ಯೋತಿಷ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ಬರೆದಿದ್ದಾರೆ. ನಾಳೆ ಆಗುವಂತಹ ಗ್ರಹಣದ ಬಗ್ಗೆ ಇವತ್ತೇ ಉಲ್ಲೇಖ ಬರೆದಿಟ್ಟಿರ್ತಾರೆ ಪಂಚಾಂಗ ಶಾಸ್ತ್ರದಲ್ಲಿ. ಹೀಗೆ ಇವೆಲ್ಲವೂ ಸಹಿತ ಜ್ಞಾನ, ವಿಜ್ಞಾನ ಜೊತೆಗೆ ಜ್ಯೋತಿಷ್ಯ ಜ್ಞಾನ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದಷ್ಟು ಜನ ಪರ ವಿರೋಧ ಎಲ್ಲಾ ಭಾಗಗಳಲ್ಲೂ ಇದೆ. ಅದಕ್ಕಾಗಿ ಇವತ್ತು ಕೆಲವಷ್ಟು ರಾಶಿ ನಕ್ಷತ್ರಗಳವರು ಎಚ್ಚರಿಕೆ ಇರಬೇಕು. ಆ ಎಚ್ಚರಿಕೆ ಯಾರಿರಬೇಕು, ಯಾವ ರಾಶಿ ಮೇಲೆ ಇರತಕ್ಕಂತಹದ್ದು ಸಮಸ್ಯೆ ಇದೆ, ಅದರಲ್ಲೂ ನಾಳೆ ಸಂಭವಿಸುವಂತಹ ಗ್ರಹಣ ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಒಂದಷ್ಟು ಎಚ್ಚರಿಕೆ ಆಗಿದ್ರೆ ಏನು ತೊಂದರೆ ಇಲ್ಲ. ಆದ್ರೂ ನೋಡಿ, ಆಗತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದ್ರೆ ಆಗೋದಕ್ಕೂ ಮುನ್ನ ನಾವು ಮದಾಂಧರಾಗಿ ನಡ್ಕೊಳ್ಳಬಾರದು. ಗ್ರಹಣ ಕಾಲದ ಒಂದಿಷ್ಟು ಅನುಷ್ಠಾನಗಳನ್ನ ಶಾಸ್ತ್ರಬದ್ಧವಾಗಿ ನಾವು ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಗ್ರಹಣ ಪ್ರಾರಂಭಕ್ಕೂ ಮುನ್ನ, ನಾಳೆ ಗ್ರಹಣ ಆದ್ರೆ ಆಹಾರ ಪದ್ಧತಿ ಹೇಗಾರು ಇರಲಿ, ಆದ್ರೆ ಒಂದು ಆಚರಣೆಗಳು ಮಾಡುವಾಗ ಒಂದಷ್ಟು ಶಾಸ್ತ್ರಬದ್ಧವಾದ ಆಚರಣೆ ಇರಲಿ. ಆದ್ರೆ ಸಾಧ್ಯವಾದಷ್ಟು ಗರ್ಭಿಣಿ ಸ್ತ್ರೀಯರಿದ್ದರೆ ಬಹಳ ಎಚ್ಚರಿಕೆ ವಹಿಸಿ, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿದ್ರೆ
ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳ ಬಗ್ಗೆ ಸಹಿತ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕಾದ್ದು ಧರ್ಮ. ಈ ಸಮಯದಲ್ಲಿ ನಾವು ಮದಾಂಧರಾಗಿ ನಡ್ಕೊಳ್ಳೋದು ಬೇಡ. ಹಾಗೆ ದೇವರ ದರ್ಶನ, ಪೂಜಾ ಅನುಷ್ಠಾನ ಎಲ್ಲವೂ ಸಹಿತ ಶಾಸ್ತ್ರಬದ್ಧವಾಗಿ ಮಾಡೋದು ಉತ್ತಮ. ನೋಡಿ, ಆತಂಕ ಆಗ್ತಕ್ಕಂಥದ್ದು ಮನುಷ್ಯ ತಾನು ಹಾಕುವ ಹೆಜ್ಜೆನಲ್ಲಿ ಪ್ರತಿನಿತ್ಯದ ಕಾಯಕಕ್ಕೂ ಆ ಪ್ರತಿನಿತ್ಯದ ಕಾಯಕದಲ್ಲಿ ವ್ಯತ್ಯಾಸ ಆಗ್ಲಿಕ್ಕೂ ಅಥವಾ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಕಾಣ್ತಿರ್ಲಿಕ್ಕೂ ಅಥವಾ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂತದ್ದಕ್ಕೂ ಇದೆಲ್ಲಕ್ಕೂ ಮಧ್ಯ ವ್ಯಕ್ತಿಯ ಚಿಂತನೆ ಅಂತಕ್ಕಂಥದ್ದಿದೆ. ಕೆಲವೊಬ್ಬರಿಗೆ ಅನ್ನದ ಪಾತ್ರೆನಲ್ಲಿ ನೀರಿನಿಟ್ಟು ಅಕ್ಕಿಯನ್ನಿಟ್ಟಾಗ ಅನ್ನ ಒಳ್ಳೆ ಹೂ ತರ ಅನ್ನ ಆಗುತ್ತೆ ಅನ್ನೋದು ಗೊತ್ತಿದೆ. ಕೆಲವಷ್ಟು ಜನಕ್ಕೆ ಅನ್ನ ಮಾಡೋದು ಗೊತ್ತಾಗುವುದಿಲ್ಲ, ಸಂಪೂರ್ಣ ಮುದ್ದೆ ಮಾಡ್ತಾರೆ ಅಥವಾ ಅನ್ನವನ್ನ ಉದುರುದ್ರಾಗಿ ಮಾಡ್ತಾರೆ, ಅಕ್ಕಿ ಬೇಯ್ದಿದ್ದಗೂ ಆಗುತ್ತೆ, ನೀರು ಕಡಿಮೆನೂ ಇಡ್ತಾರೆ. ಏನೇ ಇಟ್ರು 1-2 ಸತಿ 3ನೇ ಸತಿ ಅದನ್ನು ಮಾಡೋ ಕಲೆ ಕಲ್ತ್ಕೊಂಡ್ಬಿಡ್ತಾರೆ. ಹಾಗೆ ಯಾರಿಗೆ ಜನ್ಮ ನಕ್ಷತ್ರ ಜನ್ಮರಾಶಿ ಸರಿಯಾಗಿ ಗೊತ್ತಿರೋದಿಲ್ವೋ, ಡೇಟ್ ಆಫ್ ಬರ್ತ್ ಇರೋದಿಲ್ವೋ ಅಂತಹ ಅವರು ಯಾವುದೇ ಒಂದು ಗ್ರಹಣ ಪ್ರಕ್ರಿಯೆ ಇರಲಿ ಅಥವಾ ಇಂತಹ ಒಂದು ದೋಷಗಳು ಬಂದ್ರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಥವಾ ಪರ್ವಕಾಲಗಳು, ಈ ಪ್ರಕಾರ ಸಂಕ್ರಮಣ, ಇಂತಹ ಕಾಲದಲ್ಲಿ ಒಂದಷ್ಟು ಎಚ್ಚರಿಕೆ ಜಾಗರೂಕತೆ ಬೇಕಾಗುತ್ತೆ. ಯಾಕೆಂದ್ರೆ ಕಳೆದ ಬಾರಿ ಆಗಿರ್ತಕ್ಕಂತಹ ಅಚಾತುರ್ಯಗಳನ್ನ ನೆನೆಸ್ಕೊಂಡ್ರೆ ಮುಂದಾಗುವಂತಹ ಗ್ರಹಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆ ಬೇಕಾದ್ರೆ ಅವರು ಕೆಲವೊಂದಷ್ಟು ಮುನ್ಸೂಚನೆಗಳನ್ನ ಅರ್ಥಕೊಳ್ಳೋದು ಬಹಳ ಉತ್ತಮ. ಹಾಗೆ ನಾಳೆ ಸಮುದ್ರ ತೀರ, ಹರಿಯುವ ನೀರು, ಹಾಗೆ ಒಳ್ಳೆ ಪುಣ್ಯಕ್ಷೇತ್ರಗಳು, ಇಂತಹ ಕಡೆ ಸ್ನಾನ ಮಾಡಿ ಅನುಷ್ಠಾನ ಮಾಡೋರು ಇದ್ದಾರೆ. ಹಾಗೆ ಸಾಧ್ಯವಾದಷ್ಟು ಸಮುದ್ರ ತೀರಕ್ಕೆ ಹೋದ್ರೂ ಬಹಳ ಎಚ್ಚರಿಕೆಯಿಂದಿರಿ. ಯಾಕೆಂದ್ರೆ ಹುಣ್ಣಿಮೆ ಕಾಲದಲ್ಲಿ ಹರಿಯುವ ನೀರು, ಸಮುದ್ರ ಆಕರ್ಷಿತವಾಗಿರುತ್ತೆ. ಯಾಕೆಂದ್ರೆ ಜಲಾಕರ್ಷಣೆ ಮಾಡತಕ್ಕಂಥದ್ದು ಚಂದ್ರನ ಕರ್ತವ್ಯ ಇದೆ, ಚಂದ್ರನ ಕಾಯಕವಿದೆ. ಅದರಿಂದ ನಾಳೆ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಆದ್ರಿಂದ ಸಮುದ್ರ, ಹರಿಯುವ ನೀರುಗಳ ಹತ್ರ ಹೋಗುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಚಂದ್ರಮಾ ಮನಸೋ ಜಾತಃ ಚಕ್ಷುಸೂರ್ಯೋ ಜಾತಃ ಅಂದ್ರೆ ಚಂದ್ರನೇ ಒಂದು ವಿಶೇಷತೆ. ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರ ಇರುತ್ತೆ. ಮನಸ್ಸಲ್ಲಿ ಇರ್ತಕ್ಕಂಥ ಆ ಚಂಚಲತೆ ಮತ್ತು ಮಾಡಬೇಕು ಅನ್ಕೊಂಡು ಕೆಲಸ ಮಾಡಿದ್ರಿಗೆ ಆಗದಿರತಕ್ಕಂಥದ್ದು. ಒಂದಷ್ಟು ಜನ ಏನೋ ಒಂದಿಷ್ಟು ಸಾಧನೆ ಮಾಡಬೇಕು ಅನ್ಕೊಳ್ತಾರೆ, ಸಾಧಿಸಕ್ಕಾಗೋದಿಲ್ಲ. ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಯಶಸ್ಸನ್ನ ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಏನ್ ಶ್ರಮಿಸ್ತಾರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದಿರೇ ಇರತಕ್ಕಂಥದ್ದು, ಇದೆಲ್ಲವೂ ಸಹಿತ ಚಂದ್ರನಿಂದ ಉಂಟಾಗುತ್ತೆ. ಅಂತಹದ್ರಲ್ಲಿ ಗ್ರಹಣ ಕಾಲದಲ್ಲಿ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಸಹಿತ ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಯಾಕೆಂದ್ರೆ ಪ್ರತಿಯೊಬ್ಬರ ಜಾತಕಕ್ಕೂ ಚಂದ್ರ ಬೇಕು. ಚಂದ್ರನಿಂದಲೇ ಭವಿಷ್ಯ. ಪ್ರತಿ 2.5 ಗಂಟೆಗೆ ಒಂದು ಕಾಲ ಚಂದ್ರನ ಆರಾಧನೆ ಮಾಡತಕ್ಕಂಥದ್ದು, ಚಂದ್ರನಿಂದಲೇ ಭವಿಷ್ಯ ನಿರ್ಣಯಿಸ್ತಕ್ಕಂಥದ್ದು ಇದು ಜ್ಯೋತಿಷ ಧರ್ಮ. ಹಾಗಾಗಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಯಾವುದೇ ಆಪತ್ತು ಎದುರಾಗಬಾರ್ದು ಅಂದ್ರೆ ಸಾಧ್ಯವಾದಷ್ಟು ಚಂದ್ರನ ಪ್ರಾರ್ಥನೆ, ಚಂದ್ರಶೇಖರನ ಪ್ರಾರ್ಥನೆ, ನಾಳೆ ಹಚ್ಚುವ ದೀಪ ಜೀವನದ ಕತ್ಲನ ಹೊಡೆದುಗಡೆ ಹೊಡೆಸಲಿಕ್ಕೋಸ್ಕರ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಂತೂ ಬರೀದೀರ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಅಥವಾ ಸುಗಂಧ ಭರಿತವಾಗಿರ್ತಕ್ಕಂಥ ಗಂಧ ಅಥವಾ ಸುಗಂಧವಾಗಿರ್ತಕ್ಕಂಥ ಹೂ ಅಂದ್ರೆ ಯಾವುದು ಸುಹಾಸನ ಭರಿತವಾಗಿರುತ್ತೋ ಅಂತ ಪುಷ್ಪಗಳಾಗ್ಲಿ ಅಥವಾ ಗಂಧ ಆಗ್ಲಿ ಅಥವಾ ಒಂದಷ್ಟು ಸುಗಂಧ ದ್ರವ್ಯವಾಗ್ಲಿ, ಇದನ್ನ ನೀವು ನಿಮ್ಮ ಕುಲದೇವರಿಗೋ ನಿಮ್ಮ ಮನೆ ದೇವರಿಗೋ ಅರ್ಪಣೆ ಮಾಡಿ ಅಲ್ಲಿ ದೇವರ ಸಾನ್ನಿಧ್ಯದಲ್ಲಿಟ್ಟು ಅಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿದ್ರೆ ಅದು ಆರ್ಥಿಕ ಪರಿಸ್ಥಿತಿ, ವಿದ್ಯಾರ್ಥಿಗಳ ಬದುಕು, ನಿಮ್ಮ ಆಫೀಸುಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಯಾರು ಶತ್ರುಗಳಿದ್ದಾರೆ ನಾವು ಮಾಡ್ಬೇಕಾದ್ದೇನಂದ್ರೆ ಸುಗಂಧ ಭರಿತವಾಗಿರ್ತಕ್ಕಂತಹ ಪುಷ್ಪಗಳಾಗ್ಲಿ, ಸುಗಂಧ ಭರಿತವಾಗಿರ್ತಕ್ಕಂತಹ ದ್ರವ್ಯ ಆಗಿರ್ಲಿ ಅಥವಾ ಶ್ರೀಗಂಧ ಆಗಿರ್ಲಿ, ಇಂತಹದ್ದನ್ನ ನಿಮ್ಮ ಕುಲದೇವರಿಗೆ ಅರ್ಪಣೆ ಮಾಡಿ ಒಂದಿಷ್ಟು ಗಂಧವನ್ನ ಹಣೆಗಚ್ಕೊಂಡು ಮನೇಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನೀವು ನಡೆದಿದ್ದೆ ಆದ್ರೆ ತುಂಬಾ ಅನುಕೂಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿರೋದ್ರಿಂದ ತಾವು ಏನನ್ನು ಅಂದುಕೊಂಡಷ್ಟು ಲಾಭವನ್ನ ಗಳಿಸ್ತೀರಿ. ಹಾಗೆ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ ನಿಮ್ಮ ಒಳಮನಸ್ಸು ಏನ್ ಹೇಳುತ್ತೋ ಒಳಮನಸ್ಸು ಹೇಳಿದಂತ ರೀತಿ ಧೈರ್ಯ ಸ್ಥೈರ್ಯದಿಂದ ಕೆಲಸಗಳನ್ನ ಮಾಡಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ತುಂಬಾ ಗಮನ ಕೊಡಬೇಕು. ಹಾಗೆ ಕುತೂಹಲಕಾರಿಯಾಗಿರ್ತಕ್ಕಂಥ ಕೆಲವು ವಿಚಾರಗಳು ಸಂತೋಷ ಕೊಡುತ್ತೆ, ಸಂಭ್ರಮ ಕೊಡುತ್ತೆ, ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನ ನಿಮಗೆ ದಯಪಾಲಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರುತ್ತೆ. ಆದ್ರೆ ಮಾಡುವಂತಹ ಕೈಂಕರ್ಯಗಳಲ್ಲಿ ನುಡಿಯುವಂತಹ ಕೆಲಸ ಕಾರ್ಯಗಳು ಏನು ಆಗ್ಬೇಕಾಗಿದೆ, ಏನ್ ಮಾಡ್ಬೇಕಾಗಿದೆ, ಯಾವುದು ಮಾಡಿದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ರ ಸರಿಯಾದಂತ ಪರಿಮಿತಿ ಇಲ್ದಿರ ಮುನ್ನಡೆದ್ರೆ ಅಲ್ಲಿ ತೊಂದರೆ ಎಂಬತಕ್ಕಂಥದ್ದು ಎದುರಾಗುತ್ತೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಲಾಭ ಇದ್ದಿದ್ರೂ ಪರವಾಗಿಲ್ಲ, ನಷ್ಟ ಆಗದಿದ್ರೂ ಪರವಾಗಿಲ್ಲ, ಆದ್ರೆ ಬರುವಂತ ನೋವಿನ ಸಂಗತಿಗಳಿದೆಯಲ್ಲ, ನಿಷ್ಠುರದ ಹೊರೆ ಇದೆಯಲ್ಲ, ಅದರಿಂದ ನೀವು ಮುಕ್ತರಾಗ್ಬೇಕಾದ್ರೆ 2 ಕಾಳುಮೆಣಸು ನಿಮ್ಮ ಪಾಕೆಟ್ ಅಲ್ಲಿ ಇದ್ರೆ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನ ಪಡಿಸ್ಕೊಳ್ತೀರಿ. ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಚಂದ್ರ ಗುರು ಇಬ್ರೂ ಚೆನ್ನಾಗಿದ್ದಾಗ ಒಂದಷ್ಟು ಆರ್ಥಿಕ ಪರಿಸ್ಥಿತಿ, ಒಂದಷ್ಟು ವ್ಯಾಪಾರ ವ್ಯವಹಾರಗಳು, ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ಜೊತೆಗೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನ ನಿಮ್ಮದಾಗಿಸ್ಕೊಳ್ಳುವಂತ ಯೋಗ ಫಲ ವಿದ್ಯಾರ್ಥಿನಿಯರು ಅಂದ್ರೆ ಓದುವಂತಹ ವಿದ್ಯಾರ್ಥಿಗಳು, ಮಕ್ಕಳು, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ
ಸ್ವಲ್ಪ ಧೈರ್ಯದಿಂದ ಎಲ್ಲಾ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ, ಹೊಸತನವನ್ನ ಕಾಣ್ತೀರಿ, ಹೊಸ ಅಭ್ಯಾಸ ಕ್ರಮದಲ್ಲಿ ತಾವು ಮುಂದಾಗ್ತೀರಿ. ಜೊತೆಗೆ ಗುರುಗಳು ಹೇಳ್ತಕ್ಕಂಥದ್ದನ್ನು ಅಥವಾ ನಿಮ್ಮ ಸಹಪಾಠಿಗಳು ಹೇಳ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಮತ್ತೊಬ್ಬರ ಸಲಹೆ ಬೇಕು, ಮತ್ತೊಬ್ಬರ ಒಂದು ಮಾರ್ಗದರ್ಶನ ಬೇಕೇ ಬೇಕು. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭವಿದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಯಾವುದೇ ಚಿಂತನೆಯನ್ನು ಮಾಡಬೇಕಾದ್ರೂ ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ, ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಎಲ್ಲವೂ ಸಹಿತ ಸುಖಮಯವಾಗಿರ್ತಕ್ಕಂಥದ್ದಿದೆ. ಹಾಗೆ ಮಾಡುವಂತಹ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ನಿಮಗೆ ಸಿಗಬೇಕಾದ್ರೆ ಮೊದಲು ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಗಾಗಿ ತಾವು ಮಾಡಬೇಕಾದ್ದು, ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಕಡೆ ತುಂಬೆ ಗಿಡ ಇದ್ರೆ, ತುಂಬೆ ಗಿಡ ಅಂತಕ್ಕಂಥದ್ದು ತುಂಬೆ ಹೂ ಅಂತಕ್ಕಂಥದ್ದು ಸಣ್ಣದು, ಆ ಸಣ್ಣದಾದಂತ ತುಂಬೆ ಸಸಿಗೆ 3 ಪ್ರದಕ್ಷಿಣೆ ಮಾಡಿದ್ರೆ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಅಕಸ್ಮಾತ್ ತುಂಬೆ ಸಸಿ ಸಿಗ್ಲಿಲ್ಲ ಅಂದ್ರೆ ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನ ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಗ್ರಹವನ್ನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂತ ಒಂದು ಶಿವನ ಮಂತ್ರವನ್ನ 3 ಬಾರಿ ಹೇಳಿಕೊಂಡು ಅಕ್ಕಿಯನ್ನ ಹಸಿರು ಗಿಡದ ಮೇಲೆ ಹಾಕಿ. ಹೀಗೆ ಮಾಡಿದ್ರೂ ಒಂದಷ್ಟು ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಿಂಗ್ ಮಾಡ್ಬೇಕಾದ್ರೂ ಮೊದಲು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೇಕು. ಹಾಗೆ ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇದೆ, ಒಂದಷ್ಟು ಬೇಡವಾದಂತ ವಿಚಾರಗಳು ತಲೆ ತುಂಬಿಕೊಳ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ನೀವು ಮಾಡುವಂತ ಅಥವಾ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಏನೇ ಅಡ್ಡಿ ಆತಂಕ ಅಂತದಿದ್ರು ಅದನ್ನ ದೂರ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಬೇಕಾದ ಧರ್ಮ. ಆದ್ರಿಂದ ಸಾಧ್ಯವಾದ್ರೆ ಒಂದು ಚಿಟಿಗೆಯಷ್ಟು ತೊಗರಿ ಬೇಳೆ, ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಕಡಲೆ ಬೇಳೆ, ಈ 3 ಧಾನ್ಯವನ್ನ ಉತ್ತರಾಭಿಮುಖವಾಗಿ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳಷ್ಟು ಉತ್ತಮ. ಜೊತೆಗೆ ಇದ್ರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀಯವರು ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತಾಯಿಯ ಒಂದು ಪ್ರೀತಿ ವಿಶ್ವಾಸದಿಂದ ಅಥವಾ ಅವ್ರು ಕೊಡುವಂತ ಏನಾದ್ರು ಒಂದಿಷ್ಟು ಪದಾರ್ಥಗಳು, ಏನಿಲ್ಲ ಅಂದ್ರೆ ಒಂದು ಚಿಟಿಗೆ ಸಕ್ಕರೆನೋ ಬೆಲ್ಲನೋ ಅವ್ರ ಕೈಯಿಂದ ತೆಗೆದುಕೊಂಡು ಅದನ್ನ ಸಿಹಿ ತಗೊಂಡು ನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ರೆ ಖಂಡಿತ ಒಳಿತನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಸಂದೇಹ, ಸಂಶಯ ಇದೆ, ಒಳಗಡೆ ಇರ್ತಕ್ಕಂಥ ಆತಂಕ, ಉದ್ವೇಗತನ, ಒಂದಷ್ಟು ಕೋಪ ಇದೆಲ್ಲವೂ ಹಾಗೆ ಜಾಸ್ತಿ ಇರುತ್ತೆ. ಆದ್ರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಲಾಭ ನಷ್ಟ ಎಂಬತಕ್ಕಂಥದ್ದು, ಬೇಕು ಬೇಡಗಳಂತಕ್ಕಂಥದ್ದು, ಯಾವುದು ಸರಿ ತಪ್ಪು ಎಂಬತಕ್ಕಂಥದ್ರ ಸರಿಯಾದಂತ ಅರಿವಿನಿಂದ ಮಾತ್ರ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗುವಂತದ್ದಾಗತ್ತೆ. ಅದಕ್ಕೋಸ್ಕರ ತಾಯಿ ಶಂಕರಿಯನ್ನ, ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಲಾಭವನ್ನು ತಂದುಕೊಳ್ಬಹುದು. ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ಸಿಗಬೇಕಾದ್ರೆ, ನೀವು ಮಾಡುವಂತ ಕೆಲಸದಲ್ಲಿ ಏನಾದ್ರು ಒಂದು ಸಿದ್ಧಿಯನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ, ಮನೆ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು. ಗೋಧಿ ಮತ್ತು ಕಡಲೆಕಾಳು, ಗೋಧಿ, ಕಡಲೆಕಾಳು ಅಥವಾ ಕಡಲೆಬೇಳೆ ಈ ಪದಾರ್ಥವನ್ನ ದೇವರ ಸಾನ್ನಿಧ್ಯದಲ್ಲೇ ಇಟ್ಟು ನಿಮ್ಮ ಧರ್ಮದ ಗುರುಗಳನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನ, ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನ, ಉದ್ಯೋಗದ ಪ್ರಗತಿಯನ್ನ, ಕುಟುಂಬದಲ್ಲಿರ್ತಕ್ಕಂಥವರ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆಯನ್ನ, ಒಂದು ಸಂತೋಷ ಸಂಭ್ರಮವನ್ನ ಇದೆಲ್ಲವನ್ನು ಸಹಿತ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಇದೇ ಬರ್ತಕ್ಕಂಥ ಶ್ರಾವಣದಲ್ಲಿ ಒಂದು ಶನಿವಾರ ವಿಶೇಷವಾದಂತಹ ಮಹಾವಿಷ್ಣುವಿನ ಪೂಜೆಯನ್ನ ನಾನು ಮಾಡ್ತೀನಿ ಅಂತ ಈ ಸಂಕಲ್ಪ ಮಾಡೋದ್ರ ಸಹಿತ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ನಂಬಿಸಿ ಮೋಸ ಮಾಡ್ತಕ್ಕಂಥವ್ರು, ನಂಬಿಕೆಯಿಂದ ನಿಮ್ಮನ್ನ ಕೈ ಹಿಡಿದು ನಡೆಸುವಂತವ್ರು, ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಬೇಡವಾದಂತ ವಿಚಾರಗಳನ್ನ ತಲೆ ತುಂಬುವಂತವ್ರು, ಅಥವಾ ನಿಮ್ಮ ಮನಸ್ಸಲ್ಲಿ ಇದ್ದಿರತಕ್ಕಂಥದ್ದನ್ನ ಹುಟ್ಟಾಕಿ ನಿಮಗೂ ಅದರಿಂದ ಒಂದು ಆಸೆ ಆಕಾಂಕ್ಷೆಗಳಂತ ತೋರಿಸಿ ಅಥವಾ ನೀವು ಹೋಗುವಂತ ದಾರಿಯನ್ನು ತಪ್ಪಿಸಿ ಮತ್ತೊಂದು ದಾರಿ ಕರ್ಕೊಂಡು ಹೋಗುವಂತ ಜನ ಸಹಿತ ನಿಮಗೆ ಎದುರಾಗ್ತಾರೆ. ಏನೇ ಮಾಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡಬೇಕು, ಒಳ್ಳೆದು ಕೆಟ್ಟದ್ದು ಎಲ್ಲವನ್ನೂ ಆಲೋಚನೆ ಮಾಡಬೇಕು. ಜೊತೆಗೆ ತೆಗೆದುಕೊಳ್ಳುವಂತ ಪ್ರತಿಯೊಂದು ನಿರ್ಣಯಗಳನ್ನು ಅರ್ಥ ಮಾಡ್ಕೊಂಡೇ ನಡಿಬೇಕು. ಆದ್ರೂ ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ, ಉದ್ಯೋಗ ಆಗಿರ್ಲಿ, ವ್ಯವಹಾರಗಳಾಗಿರ್ಲಿ, ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಿಲ್ಲ. ಅಲ್ಲೂ ಪ್ರಾರಂಭಿಕವಾಗಿ ತೊಂದರೆ ತಾಪತ್ರೆಗಳೇ ಸಾಕಷ್ಟು ಇದೆ, ಮನಸ್ಸಿಗೆ ಅಸಮಾಧಾನವೇ ಇದೆ. ಆದ್ರೆ ಇರ್ತಕ್ಕಂಥದ್ರಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಆ ಬದಲಾವಣೆಯ ಮಹಾಪರ್ವ ಇದೆಯಲ್ಲ, ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಅದಕ್ಕೋಸ್ಕರ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾದ್ದು ಅಂತ ಹೇಳ್ತಿದ್ದೇನೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯ ಮುಂಭಾಗ ಇರ್ತಕ್ಕಂಥ ತುಳಸಿ ಗಿಡಕ್ಕೆ 3 ಪ್ರದಕ್ಷಿಣೆ ಮಾಡಿ, ತುಳಸಿ 2 ದಳಗಳನ್ನ ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ಮಾತಿದೆ, ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ನೋವಿನ ಕ್ಷಣಗಳಿದೆ, ಅದನ್ನು ದೂರ ಮಾಡ್ಕೊಳ್ಬೇಕು. ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಂಡು ಹೆಚ್ಚಿನ ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಅಂದುಕೊಂಡಿದ್ದೀರೋ, ಏನ್ ಮಾಡ್ಬೇಕಾಗಿದೆಯೋ, ಯಾವ ಕೆಲಸದ ಕಡೆ ಗಮನ ಕೊಡ್ತಿರೋ ಅವೆಲ್ಲವರೂ ಸಿದ್ಧ ನಿಮ್ಮದಾಗಿಸ್ಕೊಳ್ತೀವಿ. ನಿಮ್ಮ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರ ಮಾರ್ಗವಾಗಿ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೀರಿ. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ಕಾಣಬೇಕು ಅನ್ಕೊಂಡ್ರೆ ಸಾಧ್ಯವಾದ್ರೆ ಶ್ವೇತ ವರ್ಣದ ಪುಷ್ಪಗಳಿಂದ, ಬಿಳಿಯ ಬಣ್ಣದ ಹೂಗಳಿಂದ ಭಗವಂತನ ಭಗವತಿಯ ಪಾದಕ್ಕೆ 2 ಹೂಗಳನ್ನು ಅರ್ಪಣೆ ಮಾಡಿ ಗಣಪತಿಯನ್ನ ನಮಸ್ಕಾರ ಮಾಡಿಕೊಂಡು
ತದನಂತರ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರೆ, ದೂಷಣೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಮಾತ್ರ ಒಂದಷ್ಟು ಲಾಭವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆ ಇದೆ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವಿದೆ, ಮತ್ತಷ್ಟು ಜವಾಬ್ದಾರಿ ಇರ್ತಕ್ಕಂಥದ್ದು ಸಾಕಷ್ಟು ಎದುರಾಗ್ತಾ ಇದೆ. ಹಾಗೆ ಎಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಎಷ್ಟು ಜವಾಬ್ದಾರಿತವಾದಂತಹ ಕಾಯಕಕ್ಕೆ ತಾವು ಮುಂದಾಗ್ತಿರೋ, ಯಾವೆಲ್ಲ ಒಂದು ವೃತ್ತಿ ಧರ್ಮವನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಿದ್ದೀರೋ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿನ ಬಗ್ಗೆ ಏನ್ ಚಿಂತನೆ ಮಾಡಬೇಕಾಗಿದೆಯೋ ಅದರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥ ಕೆಲಸವೇ ಸರಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮ ಅರ್ಥಾಂಡ ಸಂಭೂತಂ ತನ್ನವಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸು ಪ್ರತಿ ಕ್ಷಣಕ್ಕೂ ಒಂದೊಂದು ಬದಲಾವಣೆ ನೋಡುತ್ತೆ, ಆತಂಕದಲ್ಲಿರುತ್ತೆ, ಭಯದಲ್ಲಿರುತ್ತೆ, ಏನೋ ತರ ಅಸಮಾಧಾನ ಇರುತ್ತೆ. ನಂಬಿರ್ತಕ್ಕಂಥವ್ರು ಮೋಸ ಮಾಡಿದ್ದಾರೇನೋ, ಮೋಸ ಮಾಡ್ತಾರೇನೋ ಅಂತಕ್ಕಂಥದ್ರ ಆತಂಕ, ಮತ್ತೊಂದು ಜವಾಬ್ದಾರಿತ್ವಂತ ಕಾಯಕವನ್ನ ನಿಭಾಯಿಸಬೇಕು ಎಂಬತಕ್ಕಂಥ ಆತಂಕ, ಜೊತೆಗೆ ಇರ್ತಕ್ಕಂತಹ ಮೌಲ್ಯಗಳನ್ನು ಎಲ್ಲಿ ಕಳ್ಕೊಳ್ತೀವೋ ಅಂತಕ್ಕಂಥದ್ರ ಒಂದು ಭಯ. ಹೀಗೆ ಎರಡ ನಾಕಾರ ತರ ವ್ಯತ್ಯಾಸಗಳಾಗುವಂಥದ್ದು, ಅಸಮಾಧಾನ ಆಗುವಂಥದ್ದು, ಇಂಥವೆಲ್ಲವೂ ಸಮಸ್ಯೆ ಇದೆ. ಜೊತೆಗೆ ಶುಕ್ರ ಪರ್ವದಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮಹತ್ತರವಾಗಿದೆ. ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಳಬಹುದಾಗಿದೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವುದು ಬೇಕು, ಯಾವುದು ಬೇಡ, ಯಾವುದು ಬೇಡವೋ ಬೇಡವಾಗಿರ್ತಕ್ಕಂಥದ್ರ ಕಡೆ ನಿಮ್ಮ ಮನಸ್ಸು ಒಲಯಿಸ್ತಾ ಇದೆ. ಬೇಕಾಗಿರ್ತಕ್ಕಂಥದ್ದು, ಅಭಿವೃದ್ಧಿ ತಂದುಕೊಳ್ಬೇಕಾಗಿರ್ತಕ್ಕಂಥದ್ದು, ಜವಾಬ್ದಾರಿತವಾದಂತಹ ಕಾಯಕವನ್ನ ಮಾಡಿ ನಿಭಾಯಿಸಬೇಕಾಗಿರ್ತಕ್ಕಂಥ ಕೆಲಸಗಳ ಕಡೆ ಗಮನ ಇರ್ತಕ್ಕಂಥದ್ದನ್ನ ಬಿಟ್ಟು ಬೇರೆಲ್ಲದರ ಕಡೆ ಗಮನ ಕೊಡುವಂತ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ, ವ್ಯವಹಾರ ಮತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ, ಇದೆಲ್ಲವೂ ಸಹಿತ ನಿಮ್ಮದಾಗಬೇಕಾದ್ರೆ ಮೊದಲು ತಾವು ತೆಗೆದುಕೊಳ್ಳುವಂತ ನಿರ್ಣಯ ಇದೆಯಲ್ಲ, ಆ ನಿರ್ಣಯವನ್ನ ಕ್ರಮಬದ್ಧವಾಗಿ ತೆಗೆದುಕೊಳ್ಬೇಕು. ಹಾಗೆ ದೇವರುಗಳನ್ನ ಪ್ರಾರ್ಥನೆ ಮಾಡ್ತಾ ಅಥವಾ ಗುರು ಹಿರಿಯರ ಆಶೀರ್ವಾದ ಪಡೆದು ಒಂದು ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.